ಈ ಪ್ರಪಂಚದಲ್ಲಿ ಪ್ರಾಮಾಣಿಕವಾಗಿ ಯಾವಾಗಲೂ ನಿಮ್ಮ ಸೇವೆ ಮಾಡ್ತಾ ನಿಮ್ಮ ಜೊತೆಯಲ್ಲಿರೋದು ಯಾರು? ಗಂಡ ಹೆಂಡತಿ ಮಕ್ಕಳು ಅಲ್ಲ, ತಂದೆ ತಾಯಿ ಒಡ ಹುಟ್ಟಿದವರು ಅಲ್ಲ, ಸ್ನೇಹಿತರು ಸಂಬಂಧಿಕರು ಅಲ್ಲ, ದೇವರು ಅಲ್ಲವೇ ಅಲ್ಲ. ಮತ್ತಾರು? ಆ ಪ್ರಾಮಾಣಿಕವಾದ ವ್ಯಕ್ತಿ ನೀನೇ. ಅಂದರೆ ನಿಮ್ಮ ದೇಹ ಮಾತ್ರ ನಿಮ್ಮ ಜೊತೆ ಇರುತ್ತೆ. ಯಾವಾಗ ನಿಮ್ಮ ದೇಹ ಮೂಲೆ ಸೇರುತ್ತೋ ಆಗ ಎಲ್ಲವೂ ಮುಗಿಯುತ್ತೆ. ಸಂಬಂಧಗಳು, ಸ್ನೇಹಿತರು ಯಾರೂ ನಿನ್ನ ಹತ್ರ ಬರಲ್ಲ. ಅದಕ್ಕೆ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ನಿಮಗೆ ನೀವು ಮಾತ್ರ ಬಾಸ್. ಪ್ರತಿದಿನ ವಾಕಿಂಗ್ ಮಾಡಿ. ವಾಕಿಂಗ್ ತುಂಬ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ಇರುವ ಕೆರೆಗಳೆಲ್ಲ ಪಾರ್ಕ್ಗಳಾಗ್ತಾ ಇದ್ದಾವೆ ಅನ್ನೋ ನೋವು ಒಂದು ಕಡೆ. ಏನು ಮಾಡೋಕ್ಕಾಗಲ್ಲ, ಜನಸಂಖ್ಯೆ ಬೆಳೆದಂಗೆ ಜನರಿಗೆ ಬೇಕಾದಂಗೆ ಅಭಿವೃದ್ಧಿ ಮಾಡಿಕೊಂಡು ಮುಂದೆ ಸಾಗೋದು ಮನುಷ್ಯನ ಗುಣ. ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆ ನಾಗರಬಾವಿ ಹತ್ರ ಇರೋ ಮಲ್ಲಾತಳ್ಳಿ ಕೆರೆಗೆ ವಾಕಿಂಗ್ ಬಂದಿದ್ದೀನಿ. ಹೆಸರಿಗಷ್ಟೇ ಕೆರೆ, ಈಗ ಸುಂದರವಾದ ಪಾರ್ಕ್. ಈ ಪಾರ್ಕ್ ಕೆಲಸಗಳು ಇನ್ನೂ ನಡೀತಾ ಇದ್ದಾವೆ. ಕಂಪ್ಲೀಟ್ ಆದಮೇಲೆ ಅಂತೂ ನೋಡೋದು ತುಂಬ ಚೆನ್ನಾಗಿರುತ್ತೆ. ಈ ಕೆರೆ ಪಕ್ಕನೇ ಒಂದು ಗ್ರೌಂಡ್ ಇದೆ. ಈ ಗ್ರೌಂಡಲ್ಲಿ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ನಡೀತೆ. ವಾವ್, ಅದ್ಭುತವಾಗಿರುತ್ತೆ. ನಾನು ಕೆಲವು ವರ್ಷಗಳು ಬಂದಿದ್ದೀನಿ ಆ ಸಂಭ್ರಮಕ್ಕೆ. ಇಲ್ಲಿನ ಲೋಕಲ್ ಜನರ ಹತ್ರ ಈ ಕೆರೆ ಬಗ್ಗೆ ವಿಚಾರಿಸಿದಾಗ ಅವಾಗೆಲ್ಲ ಹಳೆ ನೆನಪುಗಳು ಕಾಡ್ತಾ ಇರುತ್ತಂತೆ. ಈ ಕೆರೆ ನೋಡಿದಾಗೆಲ್ಲ 10-15 ವರ್ಷಗಳ ಹಿಂದೆ ಕೆರೆ ತುಂಬ ನೀರಿರ್ತಿತ್ತು. ಈಜಾಡ್ತಿದ್ವಿ, ದನ ಕರ ಮೇಯಿಸ್ತಿದ್ವಿ, ಮೀನು ಹಿಡಿತಿದ್ವಿ, ಸೌದೆ ಕಟ್ ಮಾಡ್ಕೊಂಡು ಹೋಗ್ತಿದ್ವಿ, ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಸಮಯ ಕಳೀತಿದ್ವಿ. ಕೆರೆ ಹತ್ರ ಬಂದಾಗೆಲ್ಲ ನಮ್ಗೆ ಯಾರಾದರೂ ಪರಿಚಯಸರು ಸಿಗ್ತಿದ್ರು. ಆದರೆ ಈಗ ಅಂತ ಫೀಲ್ ಆಗ್ತಾರೆ. ಏನು ಮಾಡೋಕ್ಕಾಗಲ್ಲ, ನೆನಪುಗಳಿಗೆ ಸಾವಿಲ್ಲ ಅಷ್ಟೇ. ಮುಂದೆ ಹೋಗ್ತಾ ಇರಬೇಕು.